ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಇಂದಿನ ಒಂದು ತರಗತಿಯಲ್ಲಿ ಯಾದಗಿರಿ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಿಂದಿನ ಒಂದು ತರಗತಿಯಲ್ಲಿ ಕಲಬುರಗಿ, ಬೀದರ್ ಹಾಗೂ ಕರ್ನಾಟಕದ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಇಂದಿನ ಒಂದು ತರಗತಿಯಲ್ಲಿ ಇತಿಹಾಸ ಮತ್ತು ಭೌಗೋಳಿಕ ಅರಿವಿಗೂ ಬಹಳ ಒಂದು ಮುಖ್ಯವಾದ ಅಧ್ಯಾಯ ಯಾದಗಿರಿ ಜಿಲ್ಲೆ ಆಗಿರುತ್ತದೆ. ಯಾದಗಿರಿ ಜಿಲ್ಲೆಯು ಭೌಗೋಳಿಕವಾಗಿ ಯಾವ ಸ್ಥಾನದಲ್ಲಿದೆ ಹಾಗೂ ಮತ್ತೆ ಅಲ್ಲಿರುವಂಥ ಪ್ರಮುಖ ಪಕ್ಷಿಧಾಮಗಳಾಗಲಿ, ಅಲ್ಲಿರುವಂಥ ಪ್ರಮುಖ ತಲಾದಾಯಗಳಲ್ಲಿ ಎಷ್ಟನೇ ಸ್ಥಾನ ಅಥವಾ ಸಾಕ್ಷರತೆಯಲ್ಲಿ ಎಷ್ಟನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಯಾದಗಿರಿ ಜಿಲ್ಲೆ, ಹಾಗೂ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಉಪಯುಕ್ತ ಇದೆಯಲ್ಲ ಅಷ್ಟು ಮಾಹಿತಿಯನ್ನು ನಾವು ಯಾದಗಿರಿ ಜಿಲ್ಲೆಯ ಬಗ್ಗೆ ಕಲೆ ಹಾಕ್ತಾ ಹೋಗೋಣ. ಹಾಗಾಗಿ ಮುಖ್ಯವಾಗಿ ಇಂದಿನ ಒಂದು ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ಯಾದಗಿರಿ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಅಧ್ಯಯನ ಮಾಡೋಣ. ಯಾದಗಿರಿ ಜಿಲ್ಲೆಯು ಮೊಟ್ಟ ಮೊದಲು ಕಲಬುರಗಿಯ ಒಂದು ಭಾಗವಾಗಿತ್ತು. ಅಂದರೆ ಯಾದಗಿರಿ ಜಿಲ್ಲೆಯು 2010ಕ್ಕಿಂತ ಮುಂಚೆ ಕಲಬುರಗಿಯ ಒಂದು ಭಾಗವಾಗಿತ್ತು. 2010ರಲ್ಲಿ ಏನಾಯ್ತಪ್ಪ ಅಂದ್ರೆ ಕಲಬುರಗಿಯಿಂದ ವಿಭಾಗವನ್ನು ಹೊಂದಿ ಯಾದಗಿರಿ ಒಂದು 30ನೇ ಜಿಲ್ಲೆಯಾಗಿ ಹೊಸ ಜಿಲ್ಲೆಯಾಗಿ ಉದಯ ಆಗ್ತಾ ಬಂದಿರುತ್ತದೆ. 2009 ಡಿಸೆಂಬರ್ನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆದರೆ ಅಧಿಕೃತವಾಗಿ ಒಂದು ಓಪನಿಂಗ್ ಮಾಡಿದ್ದು ಅಥವಾ ಅಧಿಕೃತವಾಗಿ ಜಾರಿಗೆ ಬಂದು 2010 ಏಪ್ರಿಲ್ನಲ್ಲಿ ಯಾದಗಿರಿ ಜಿಲ್ಲೆ ಒಂದು ಕರ್ನಾಟಕದ 30ನೇ ಜಿಲ್ಲೆಯಾಗಿ ಏನಾಗ್ತಪ್ಪ ಅಂದ್ರೆ ಕರ್ನಾಟಕದ 30ನೇ ಜಿಲ್ಲೆಯಾಗಿ ಉದಯ ಆಗ್ತಾ ಬರ್ತದೆ. ಹಾಗಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಭೌಗೋಳಿಕವಾಗಿ ಯಾದಗಿರಿ ಜಿಲ್ಲೆ ಯಾವ ಜಿಲ್ಲೆಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಮಾರ್ಕ್ ಮಾಡ್ತಾ ಹೋಗ್ತೀನಿ. ಯಾದಗಿರಿ ಜಿಲ್ಲೆಯು ಒಂದು ಕಲಬುರಗಿ ಮತ್ತೆ ವಿಜಯಪುರ ಮತ್ತೆ ರಾಯಚೂರ ಮತ್ತು ತೆಲಂಗಾಣದ ಜೊತೆ ಯಾದಗಿರಿ ಜಿಲ್ಲೆ ಅದಲ್ಲ, ಅದು ಕಲಬುರಗಿ ಜಿಲ್ಲೆ, ಬಿಜಾಪುರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಮತ್ತು ತೆಲಂಗಾಣ ರಾಜ್ಯದ ಜೊತೆ ತನ್ನ ಭೂಪ್ರದೇಶ ಅಥವಾ ಭೂಗಡಿಯನ್ನು ಅಥವಾ ತನ್ನ ಪ್ರದೇಶವನ್ನು ವ್ಯಾಪ್ತಿಯನ್ನು ಹಂಚಿಕೊಂಡಿದೆ. ಅದನ್ನು ನಾನು ಮ್ಯಾಪ್ ಮೂಲಕ ತಿಳಿಸಿಕೊಡ್ತಾ ಹೋಗ್ತೀನಿ. ನೀವು ತಮ್ಮ ಬಳಿ ಮ್ಯಾಪ್ ಇದ್ರೆ ಏನು ಮಾಡಿ, ನಾನು ಮಾರ್ಕ್ ಮಾಡಿದ ರೀತಿಯಲ್ಲಿ ನೀವು ಮಾರ್ಕ್ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗಿರಬೇಕು. ಅಂದರೆ ನೆನಪಿನಲ್ಲಿ ಇಟ್ಕೊಳಕ ಅಥವಾ ನೆನಪು ಬಹಳ ದಿನ ಉಳಿಯಲು ಸಾಧ್ಯವಾಗುತ್ತದೆ. ಹಾಗಾಗಿ ನೋಡಿ, ಯಾದಗಿರಿ ಜಿಲ್ಲೆಯ ಉತ್ತರಕ್ಕೆ ಗುಲ್ಬರ್ಗ ಜಿಲ್ಲೆ ಕಂಡುಬರುತ್ತದೆ. ಅದೇ ಯಾದಗಿರಿ ಜಿಲ್ಲೆಯ ಪಶ್ಚಿಮಕ್ಕೆ ವಿಜಯಪುರ ಜಿಲ್ಲೆ ಕಂಡುಬರುತ್ತದೆ. ಅದೇ ಯಾದಗಿರಿ ಜಿಲ್ಲೆಯ ದಕ್ಷಿಣಕ್ಕೆ ರಾಯಚೂರು ಜಿಲ್ಲೆ ಕಂಡುಬರುತ್ತದೆ. ಆದರೆ ಯಾದಗಿರಿ ಜಿಲ್ಲೆಯ ಪೂರ್ವಕ್ಕೆ ಒಂದು ತೆಲಂಗಾಣ ರಾಜ್ಯದ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿರುತ್ತದೆ. ಮುಂದೆ ಹೋಗೋಣ. ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ತಾಲೂಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 5 ತಾಲೂಕುಗಳು ಕಂಡುಬರುತ್ತವೆ. ಅವುಗಳೆಂದರೆ 1 ಯಾದಗಿರಿ, 2 ಶಹಾಪುರ, ಸುರಪುರ ಮತ್ತು ಹುಣಸಗಿ, ವಡಗೇರ. ಇವು ಪ್ರಮುಖ 5 ತಾಲೂಕುಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಅಥವಾ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ತಾಲೂಕುಗಳಾಗಿರುತ್ತವೆ. ನೋಡಿ, ಯಾದಗಿರಿ ಜಿಲ್ಲೆಯು ಸಾಕ್ಷರತೆಯಲ್ಲಿ ಕೊನೆಯ ಜಿಲ್ಲೆಯಾಗಿರುತ್ತದೆ. ಹಾಗಾದರೆ ಸಾಕ್ಷರತೆಯಲ್ಲಿ ಪ್ರಥಮ ಜಿಲ್ಲೆ ಯಾವುದು ಅಥವಾ ಕರ್ನಾಟಕದಲ್ಲಿ ಸಾಕ್ಷರತೆಯಲ್ಲಿ ಪ್ರಥಮ ಜಿಲ್ಲೆ ಯಾವುದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಸಾಕ್ಷರತೆಯಲ್ಲಿ ಪ್ರಥಮ ಜಿಲ್ಲೆ ಆಗಿರುತ್ತದೆ. ಅದೇ ಸಾಕ್ಷರತೆಯಲ್ಲಿ ಅತಿ ಪ್ರಥಮವಾದ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ ಆಗಿರುತ್ತದೆ. ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರುವಂತಹ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಬಿಹಾರ್ ರಾಜ್ಯ ಆಗಿರುತ್ತದೆ. ಇವು ನೆನಪಿಟ್ಟುಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದ್ರೆ ಲಕ್ಷದ್ವೀಪ ಆಗಿರುತ್ತದೆ. ಹಾಗಾಗಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಆಗಿರುತ್ತದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿಲ್ಲದ ಒಂದು ಜಿಲ್ಲೆಯಾಗಿದೆ. ಹಾಗಾಗಿ ಇಲ್ಲಿ ನ್ಯಾಷನಲ್ ಹೈವೇ ಅಲ್ಲ, ಯಾವುದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು
ಹೊಂದಿಲ್ಲದ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಆಗಿರುತ್ತದೆ. ಈ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ನಂಬರನ್ನು ಯಾವ ರೀತಿ ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಂಥ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಇರುವಂಥ ಒಂದು ರಸ್ತೆಗಳು ಏನಪ್ಪ ಅಂದ್ರೆ ಒಂದು ಸಮ ಸಂಖ್ಯೆಯಲ್ಲಿರುತ್ತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಒಂದು ರಸ್ತೆಗಳ ಸಂಖ್ಯೆ ಯಾವ್ದು ಇರ್ತದಪ್ಪ ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಇರ್ತಾ ಹೋಗ್ತದೆ ಸ್ನೇಹಿತರೆ. ಇದು ಸ್ವಲ್ಪ ನೆನಪಿಟ್ಕೊಳಕ ಅಥವಾ ಬರೆದಿಟ್ಕೊಳಕ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಪಕ್ಷಿಧಾಮ ಯಾವುದಪ್ಪ ಅಂದ್ರೆ ಬೂನಾಳ ಪಕ್ಷಿಧಾಮ ಆಗಿರುತ್ತದೆ. ಬೂನಾಳ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಹಾಗಾಗಿ ಬೂನಾಳ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಮಂಡೇಗದ್ದೆ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ಕಂಡು ಬರುತ್ತದೆ. ಅತ್ತಿವೇರಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ನಮ್ಮ ಬೂನಾಳ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ. ಮುಂದೆ ಹೋಗೋಣ. ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾದಾಯ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಆಗಿರುತ್ತದೆ. ಇದರ ನಂತರ ಯಾವುದಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಆಗಿರುತ್ತದೆ. ಅತಿ ಕಡಿಮೆ ತಲಾದಾಯ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಆಗಿರುತ್ತದೆ. ಹಾಗಾಗಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಂಗಳೂರು ನಗರ ಆಗಿರುತ್ತದೆ. ಇಲ್ಲಿ ನೋಡಿ, ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಜಲಾಶಯ ಯಾವುದು ಅಥವಾ ಪ್ರಮುಖ ನದಿಗಳು ಯಾವ ಹರಿತಾವಪ್ಪ ಅಂದ್ರೆ ಒಂದು ಭೀಮಾ ಮತ್ತು ಕಾಗಿನಿ ನದಿ ಅಂತೆ ಹರಿತಾ ಬರ್ತವೆ. ಭೀಮಾ ನದಿ ಯಾವ ನದಿಯ ಉಪನದಿ ಅಂದ್ರೆ ಇದು ಕೃಷ್ಣಾ ನದಿಯ ಒಂದು ಉಪನದಿ ಆಗಿರುತ್ತದೆ. ಹಾಗಾಗಿ ಭೀಮಾ ನದಿಗೆ ಅಡ್ಡಲಾಗಿ ಯಾವ್ದು ಕಟ್ಟಿದಾರಪ್ಪ ಅಂದ್ರೆ ಒಂದು ನಾರಾಯಣಪುರ ಜಲಾಶಯ ಐತೆ. ಇದು ಯಾವುದಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಟ್ಟಿದಂಥ ಒಂದು ಪ್ರಮುಖ ಜಲಾಶಯ ಆಗಿರುತ್ತದೆ. ಈ ಜಲಾಶಯಕ್ಕೆ ಏನಂತೇವಪ್ಪ ಅಂದ್ರೆ ನಾವು ಬಸವಸಾಗರ ಜಲಾಶಯ ಅಂತ ಕರಿತೀವಿ ಸ್ನೇಹಿತರೆ. ಬಸವಸಾಗರ ಜಲಾಶಯ ಇದರ ಒಂದು ನೀರಿನ ಒಂದು ಸಾಮರ್ಥ್ಯ ಅಥವಾ ಸಂಗ್ರಹಣ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ 37.9 TMC ನೀರಿನ ಸಂಗ್ರಹಣ ಸಾಮರ್ಥ್ಯ ಹೊಂದಿದೆ ಸ್ನೇಹಿತರೆ. ಹಾಗಾಗಿ ಇದು ಬಹಳ ಪ್ರಮುಖವಾದ ಒಂದು ಜಲಾಶಯ ಆಗಿರುತ್ತದೆ. ಅಂದರೆ ಕೃಷ್ಣಾ ನದಿಯಲ್ಲಿ ಒಂದು ಆಲಮಟ್ಟಿ ಜಲಾಶಯ ಬರುತ್ತದೆ. ಅದು ಎಲ್ಲಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಆಲಮಟ್ಟಿ ಜಲಾಶಯ. ನಂತರ ಬರುವುದು ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಜಲಾಶಯ ಕಂಡು ಬರುತ್ತದೆ. ಮುಂದೆ ಆಂಧ್ರ ಪ್ರದೇಶದಲ್ಲಿ ಅಥವಾ ಶ್ರೀಶೈಲಂನಲ್ಲಿ ನಾಗಾರ್ಜುನ ಜಲಾಶಯ ಯಾವ ನದಿ ಕಟ್ಟಿದಾರೆ ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಪ್ರಮುಖ ಜಲಾಶಯ ಆಗಿರುತ್ತದೆ. ಹಾಗಾಗಿ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನದಿಂದ ನಾರಾಯಣಪುರ ಜಲಾಶಯ ಬಹಳ ಪ್ರಮುಖವಾದ ಒಂದು ಜಲಾಶಯ ಆಗಿರುತ್ತದೆ. ನಾರಾಯಣಪುರ ಜಲಾಶಯ ಯಾದಗಿರಿ ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಪ್ರಮುಖ ಜಲಾಶಯ ಆಗಿರುತ್ತದೆ. ಹಾಗಾಗಿ ಮುಂದೆ ಹೋಗೋಣ. ನೋಡಿ, ನಾರಾಯಣಪುರ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೀತೀವಿ. ಈ ಬಸವಸಾಗರ ಜಲಾಶಯ ಮೊದಲು ನಾರಾಯಣಪುರ ಜಲಾಶಯಗೆ ಒಂದು ಬಸವಸಾಗರ ಜಲಾಶಯತೆ ಮರುನಾಮಕರಣ ಮಾಡ್ತಾ ಬಂದರು. ಇಲ್ಲೇ ಒಂದು ಪಾಯಿಂಟ್ ಬರ್ಕೊಳ್ಳಿ. 1982ರಲ್ಲಿ ಸಂಪೂರ್ಣವಾಗಿ ಈ ನಾರಾಯಣಪುರ ಜಲಾಶಯ ತಮ್ಮ ನಿರ್ಮಾಣ ಹಂತವನ್ನು ಮುಕ್ತಾಯವಾಗಿರುತ್ತದೆ. ಯಾವಾಗ? 1982ರ ಅವಧಿಯಲ್ಲಿ. ನೆಕ್ಸ್ಟ್ ನೋಡೋಣ. ಇದು ಬಸವಸಾಗರ ಜಲಾಶಯದ ಒಂದು ಪ್ರಮುಖ ಚಿತ್ರಣವಾಗಿರುತ್ತದೆ. ಬಸವಸಾಗರ ಜಲಾಶಯದ ಒಂದು ಪ್ರಮುಖ ಚಿತ್ರಣ ಏನಪ್ಪಾ ಅಂದ್ರೆ ಇದು ಆಗಿರುತ್ತದೆ. ನೋಡೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. 1857ರ ದಂಗೆಯಲ್ಲಿ ಸುರಪುರದ ನಾಯಕತ್ವ ವಹಿಸಿದವರು ಯಾರಪ್ಪ ಅಂದ್ರೆ ರಾಜ ವೆಂಕಟಪ್ಪ ನಾಯಕ. ಸುರಪುರ ಕಂಡುಬರುವುದು ಎಲ್ಲಪ್ಪ ಅಂದ್ರೆ ಸುರಪುರ ಕಂಡುಬರುವುದು ಯಾದಗಿರಿ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು. ಹಾಗಾಗಿ ಸುರಪುರದ ದಂಗೆಯ ನಾಯಕತ್ವ ವಹಿಸಿದವರು ಯಾರಪ್ಪ ಅಂದ್ರೆ ರಾಜ ವೆಂಕಟಪ್ಪ ನಾಯಕ ಅಂತ ನೆನಪಿಟ್ಕೊಳಕ ಸಾಧ್ಯ ಆಗಿರಬೇಕು. ಅದೇ ರೀತಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹಲವಾರು ರಾಜ್ಯರಾಗಲಿ ತಮ್ಮ ಹಕ್ಕುಗಳನ್ನು ಪಡೆಯಲು ಬ್ರಿಟಿಷರ ವಿರುದ್ಧ ಏನು ಮಾಡಿದ್ರಪ್ಪ ಅಂದ್ರೆ ಇಡೀ ಭಾರತ ತುಂಬ ಏನಪ್ಪ ಅಂದ್ರೆ ದಂಗೆಯನ್ನು ಎದ್ದರು. ಅದೇ ರೀತಿ ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ ಆಗಲಿ, ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಆಗಲಿ,
ಗದಗ ಅಥವಾ ಮುಂಡರಗಿಯಲ್ಲಿ ಭೀಮರಾವ್ ಆಗಲಿ, ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಆಗಲಿ ಇದೇ ರೀತಿ ಬ್ರಿಟಿಷರ ವಿರುದ್ಧ ದೇಶದ ಇಡೀ ಮೂಲೆಗಳಲ್ಲಿ ಏನಪ್ಪ ಅಂದ್ರೆ ದಂಗೆ ಎದ್ದರು. ಅದೇ ರೀತಿ ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಈ ದಂಗೆಯ ನಾಯಕತ್ವವನ್ನು ವಹಿಸಿದ್ದಾನೆ. ಹಾಗಾಗಿ ರಾಜ ವೆಂಕಟಪ್ಪ ನಾಯಕ ಸುರಪುರ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ನೀವು ನೆನಪಿಟ್ಟುಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ. ನೋಡಿ ಸ್ವಲ್ಪ ಯಾದಗಿರಿ ಜಿಲ್ಲೆಯ ಒಂದು ಇದು ಶಹಾಪುರದಲ್ಲಿ ಒಂದು ಸೆಕೆಂಡು. ಯಾದಗಿರಿ ಜಿಲ್ಲೆಯ ಶಹಾಪುರ ಮುಖ್ಯವಾಗಿ ಯಾದಗಿರಿ ಜಿಲ್ಲೆಯ ಒಂದು ಶಹಾಪುರ ತಾಲೂಕಿನಲ್ಲಿ ಬುದ್ಧ ಮಲಗಿರುವ ರೀತಿಯಲ್ಲಿ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಬುದ್ಧನ ಮಲಗಿರುವ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಕಂಡು ಬರ್ತಾ ಹೋಗ್ತವೆ. ಅದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಮುಖ್ಯವಾದ ಒಂದು ಸ್ಥಳ ಬರುತ್ತದೆ. ಯಾವುದಪ್ಪ ಅಂದ್ರೆ ಮುದನೂರು. ಯಾವುದು? ಮುದನೂರು. ಒಂದು ಸೆಕೆಂಡು. ಮುದನೂರು ಕಂಡು ಬರೋದು ಏನಪ್ಪ ಅಂದ್ರೆ ಜೇಡರ ದಾಸಿಮಯ್ಯನವರ ಒಂದು ಜನ್ಮಭೂಮಿ ಆಗಿರುತ್ತದೆ. ಇವರು ಒಂದು ನೋಡಿ ಒಂದು ಸೆಕೆಂಡು. ಯಾದಗಿರಿ ಜಿಲ್ಲೆಯಲ್ಲಿ ಮುದನೂರು ಎಂಬ ಒಂದು ಗ್ರಾಮ ಕಂಡು ಬರುತ್ತದೆ. ಇಲ್ಲಿದೆ ನೋಡಿ ಒಂದು ಸೆಕೆಂಡು. ಈ ಮುದನೂರು ಗ್ರಾಮ ಅದಲ್ಲ, ಇದು ಜೇಡರ ದಾಸಿಮಯ್ಯನವರ ಅಥವಾ ಒಂದು ವಚನ ಸಾಹಿತ್ಯದ ಪಿತಾಮಹರಾದ ಜೇಡರ ದಾಸಿಮಯ್ಯನವರ ಒಂದು ಜನ್ಮಭೂಮಿ ಆಗಿರುತ್ತದೆ. ಹಾಗಾಗಿ ಈ ಜೇಡರ ದಾಸಿಮಯ್ಯನವರ ಒಂದು ಅಂಕಿತ ನಾಮ ಯಾವುದಪ್ಪ ಅಂದ್ರೆ ಒಂದು ರಾಮನಾಥ ಇವರ ಅಂಕಿತ ನಾಮವಾಗಿರುತ್ತದೆ. ಇವರು ವಚನ ಸಾಹಿತ್ಯದ ಒಂದು ಪಿತಾಮಹ ಆಗಿರುತ್ತಾರೆ. ಜೇಡರ ದಾಸಿಮಯ್ಯನವರು ಏನು ಹೇಳ್ತಾರಪ್ಪ ಅಂದ್ರೆ ಒಲವುಳ್ಳವನೇ ದೇವರು, ಶ್ರಮವಿಲ್ಲದವನಿಗೆ ಶಿವನೆಲ್ಲಿ ಅಂತ ಹೇಳ್ತಾರೆ. ಅಂದರೆ ಒಲವುಳ್ಳವನು ದೇವರು, ಶ್ರಮವಿಲ್ಲದವನಿಗೆ ಶಿವನೆಲ್ಲಿ ಅಂತ ಹೇಳ್ತಾರೆ. ಅಂದರೆ ನಿಜವಾದ ಭಕ್ತಿ ಕೇವಲ ದೇವರ ಹೆಸರನ್ನು ನಾಮ ಜಪಿಸುವುದಲ್ಲ, ಒಂದು ತಮ್ಮ ಕರ್ತವ್ಯ ಕೆಲಸ ಅದರಲ್ಲಿ ಭಕ್ತಿ ಇದ್ದರೆ ನಿಜವಾದ ಒಂದು ಯಶಸ್ಸು ಸಿಗ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾರಪ್ಪ ಅಂದ್ರೆ ಒಂದು ಜೇಡರ ದಾಸಿಮಯ್ಯನವರು. ಇವರ ಅಂಕಿತ ನಾಮ ಯಾವುದಪ್ಪ ಅಂದ್ರೆ ಒಂದು ರಾಮನಾಥ ಇವರ ಅಂಕಿತ ನಾಮವಾಗಿರುತ್ತದೆ. ಇವರು ವಚನ ಸಾಹಿತ್ಯದ ಒಂದು ಪಿತಾಮಹ ಆಗಿರುತ್ತಾರೆ. ಇವರ ಹುಟ್ಟೂರು ಯಾವುದಪ್ಪ ಅಂದ್ರೆ ಮುದನೂರು. ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಸ್ಥಳ ಆಗಿರುತ್ತದೆ. ಹಾಗಾಗಿ ನಾವು ಈ ಜೇಡರ ದಾಸಿಮಯ್ಯನವರ ಒಂದು ವಚನಗಳ ಬಗ್ಗೆ ಆಗಲಿ ಅಥವಾ ಅವರು ವಚನ ಸಾಹಿತ್ಯದ ಪಿತಾಮಹ ಎಂದು ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಹಾಗಾಗಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಬಗ್ಗೆ ನಾವು ಇಲ್ಲಿವರೆಗೂ ಏನು ಮಾಡಿದೆವಪ್ಪ ಅಂದ್ರೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಬಂದೀವಿ. ಹಾಗಾಗಿ ನಾವು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಎಷ್ಟು ಮಹತ್ವದ ವಿಷಯಗಳದವಲ್ಲ ಅಷ್ಟು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ನೋಡಿ, ಕೆಎಸ್ಪಿ ಡಿಪಾರ್ಟ್ಮೆಂಟಿಂದ ಕೆಎಸ್ಪಿ ಅಥವಾ ಪೊಲೀಸ್ ಇಲಾಖೆಯ ಪರೀಕ್ಷೆಯ ಕುರಿತು ಆಗಲಿ ಅಥವಾ ನೇಮಕಾತಿಗಳ ಕುರಿತಾಗಲಿ ಏನಾದರೂ ಗೊಂದಲಗಳಿದ್ದರೆ ನಮ್ಮ ಅರವಿಂದ್ ನಾಯಕ್ ಕೆಎಸ್ಪಿ ಯೂಟ್ಯೂಬ್ ಚಾನಲ್ ಅಥವಾ ಒಂದು ಕೆಎಸ್ಪಿ ಸ್ಟಡಿ ಗ್ರೂಪ್ಗೆ ನೀವು ಜಾಯಿನ್ ಆದರೆ ಅಲ್ಲಿ ನೀವು ಗೊಂದಲಗಳನ್ನು ಬಗೆಹರಿಸಬಹುದು. ಅಥವಾ ಇಲ್ಲಿ ಡಿಸ್ಪ್ಲೇ ಮೇಲೆ ಇದೆ ನೋಡಿ, ಒಂದು ಸೆಕೆಂಡು.
ಈ ಡಿಸ್ಪ್ಲೇ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ನಂಬರಿಗೆ ನೀವೇನಾಗಲಿ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ಬೋದು. ಅಥವಾ ನಿಮಗೆ ಏನಾಗಲಿ ದೈಹಿಕ ಪರೀಕ್ಷೆ ಆಗಲಿ ಅಥವಾ ವೈದ್ಯಕೀಯ ಪರೀಕ್ಷೆ ಆಗಲಿ ಅಥವಾ ಪೊಲೀಸ್ ಪರೀಕ್ಷೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಥವಾ ನೇಮಕಾತಿಗಳ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ನೀವು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಒಂದು ಸಮಗ್ರ ಕರ್ನಾಟಕದ ಒಂದು ದರ್ಶನ ಇಲ್ಲಿವರೆಗೂ ಒಂದು ತರಗತಿಯನ್ನು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಾವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹಾಗಾಗಿ ನಾವು ಇಂದಿನ ಒಂದು ಅಥವಾ ಹಿಂದೆ ನಾವು ಬೀದರ್ ಆಗಲಿ ಕಲಬುರಗಿ ಆಗಲಿ ಕರ್ನಾಟಕದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿವಿ. ಇಂದಿನ ಒಂದು ತರಗತಿಯಲ್ಲಿ ನಾವು ಯಾದಗಿರಿ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ. ಹಾಗಾಗಿ ಇಲ್ಲಿವರೆಗೆ ಒಂದು ನಮ್ಮ ತರಗತಿಯನ್ನು ವೀಕ್ಷಿಸಿದ ನಮ್ಮ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಯಾರು ಇಲ್ಲಿವರೆಗೂ ಒಂದು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರನ್ನು ಸಬ್ಸ್ಕ್ರೈಬ್ ಮಾಡೋಕೆ ಸಾಧ್ಯ ಆಗಿರಬೇಕು. ಯಾಕಂದ್ರೆ ಮುಂಬರುವ ತರಗತಿಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತವೆ. ಥ್ಯಾಂಕ್ ಯು, ಧನ್ಯವಾದಗಳು.